ಮಾತಾಡ್ಲಾ? ಓಕೆನಾ? ಪರ್ಫೆಕ್ಟ್. ಅಲ್ಲ, ನಂಗೆ ಯಾರೋ 2-3 ಜನ ಥಮ್ಸ್ ಅಪ್ ತೋರಿಸ್ತಿದ್ದೀರಾ. ಮಾತಾಡ್ಲಾ? ಥ್ಯಾಂಕ್ ಯು. ವೆಲ್, ಈಗಷ್ಟೇ ನಾವು ಸ್ವಿಟ್ಜರ್ಲ್ಯಾಂಡ್ ಸ್ಕೆಡ್ಯೂಲ್ನ ಮುಗಿಸ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಲೈಕ್ 3-4 ಡೇಸ್ ಆಯಿತು ನಾವು ಬಂದು. ಎಷ್ಟು ಕಷ್ಟಪಟ್ವಿ ಅಂತೆಲ್ಲ ಹೇಳಕ್ಕೆ ಹೋಗಲ್ಲ. ಸಿನಿಮಾ ಅಂದ ತಕ್ಷಣ ಖುಷಿನೂ ಇರುತ್ತೆ, ಸ್ವಲ್ಪ ಕಷ್ಟ ಇರುತ್ತೆ. ಐ ಥಿಂಕ್ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ಇಮೋಷನ್ಸ್. ಸಿನಿಮಾ ಅಂತ ಬಂದಾಗ ಸಿನಿಮಾ ಕತೆ ಹೆಂಗೆ ಮಾಡ್ಕೊಂಡಿರ್ತೀವೋ ಹಾಗೆ ಬಿಹೈಂಡ್ ದ ಕ್ಯಾಮರಾ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ನಾವು ಹೋಗಿದ್ದಂಥ ಒಂದು ತಿಂಗಳು ಡಿಸೆಂಬರ್, ಆ್ಯಂಡ್ ಸ್ವಿಟ್ಜರ್ಲ್ಯಾಂಡಲ್ಲಿ ಸ್ನೋಫಾಲ್ ಇತ್ತು, ಆ್ಯಂಡ್ ಇಟ್ ವಾಸ್ ಫ್ರೀಸಿಂಗ್ ಕೋಲ್ಡ್. ಸೊ ಇಮ್ಯಾಜಿನ್, ನಾವು ಆ ಸಾಂಗ್ ವಿಜುವಲ್ಸ್ ನೋಡ್ತಿರ್ಬೇಕಾದ್ರೆ ಕೆಲವೊಂದು ಕ್ಲಿಪ್ಪಿಂಗ್ಸಲ್ಲಿ ಕಂಪ್ಲೀಟ್ ಆಗಿ ಗ್ಲೌಸಲ್ಲಿ ಇದ್ವಿ ನಾವು, ಆ್ಯಂಡ್ ಥರ್ಮಲ್ ವೇರ್ 2-3 ಹಾಕೊಂಡು ವಿ ವರ್ ಲೈಕ್ ಔಟ್ಫಿಟ್ ಹಾಕೊಳ್ತಿದ್ವಿ. ಸೊ ದಟ್ಸ್ ಹೌ ಇಟ್ ವಾಸ್. ಸೊ ಇಮ್ಯಾಜಿನ್ ಎಷ್ಟು ಕೋಲ್ಡ್ ಇತ್ತು ಅಂತ. ಸೊ ಅದರ್ವೈಸ್ ಇದೆಲ್ಲ ಪಕ್ಕಕ್ಕಿಟ್ರೆ ಸರ್, ನಾಗಶೇಖರ್ ಸರ್ ಏನೇನು ಪ್ಲ್ಯಾನ್ ಮಾಡಿದ್ದು, ಸೀನ್ಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಅದ್ಭುತವಾಗಿ ಮೂಡ್ ಬಂದಿತ್ತು. ಆ್ಯಂಡ್ ಪ್ರತಿಯೊಂದು ತುಂಬ ಚೆನ್ನಾಗಿ ನಮಗೆ ಶೂಟ್ ಮಾಡೋವಂಥ ಅವಕಾಶ, ನಮಗೆ ನೇಚರ್ ತುಂಬ ಸಪೋರ್ಟಿವ್ ಆಗಿತ್ತು. ನಾವು ಅಂದ್ಕೊಂಡಿದ್ವಿ ತುಂಬ ರೈನ್ಫಾಲ್ ಇರುತ್ತೆ, ತುಂಬ ಕಷ್ಟ ಆಗುತ್ತೆ ಕೆಲವೊಂದು ಲೊಕೇಶನ್ಸಲ್ಲಿ ಅಂತ. ಬಟ್ ಐ ಥಿಂಕ್ ವಿ ಆಲ್ ಆರ್ ಬ್ಲೆಸ್ಡ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ಲಕ್ಕಿ ದ್ಯಾಟ್ ನಮಗೆ ನೇಚರ್ ಕೂಡ ತುಂಬಾ ಸಪೋರ್ಟ್ ಮಾಡ್ತು. ಆ್ಯಂಡ್ ಪ್ಲ್ಯಾನ್ ಮಾಡಿದ್ದು ಏನು ಪ್ಲ್ಯಾನ್ ಮಾಡಿದ್ವಿ, ಸೀನ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಕೆಲವೊಂದು ಶಾರ್ಟ್ಸ್ ಆಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ನಮಗೆ ನಾವು ಶೂಟ್ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಆ್ಯಂಡ್ ಐ ಥಿಂಕ್ ಈ ವೇದಿಕೆಯಲ್ಲಿ ನಾನು ಶಕ್ತಿ ಸರ್ನ ಹಾಗೆ ಹ್ಯಾರಿಸ್ ಅವ್ರನ್ನ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರ ಸಪೋರ್ಟ್. ಆ್ಯಂಡ್ ಇನ್ನೊಂದೇನು ಅಂದರೆ ಫುಡ್. ಮಾರ್ನಿಂಗ್ ಆ್ಯಸ್ ಯೂಶುವಲ್ ನಮಗೆ ಅಲ್ಲಿನ ಥರ ಬ್ರೇಕ್ಫಾಸ್ಟ್ ಇತ್ತು. ಅದಾದಮೇಲೆ ಲಂಚ್ ಆ್ಯಂಡ್ ಡಿನ್ನರ್ ತುಂಬ ಕಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ವಿ. ಅಲ್ಲೂ ಕೂಡ ಥ್ಯಾಂಕ್ ಗಾಡ್, ಎಗೇನ್ ಬೈ ಗಾಡ್ಸ್ ಗ್ರೇಸ್ ನಮ್ಗೆ ಒಳ್ಳೆ ಸೌತ್ ಇಂಡಿಯನ್ ಫುಡ್ ನಮಗೆ ತಿನ್ನೋ ಅಂತ ಒಂದು ಅವಕಾಶ ಅದು ಅವ್ರ ಕಡೆಯಿಂದನೇ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಡೆಫಿನೆಟ್ಲಿ ಈ ಒಂದು ಸ್ಕೆಡ್ಯೂಲ್ ಇಷ್ಟು ಆರಾಮಾಗಿ ಮಾಡೋದಕ್ಕೆ ಕಾರಣ ನೀವಿಬ್ರು. ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ 2 ಸಾಂಗ್ ನಾವು ಶೂಟ್ ಮಾಡಿರೋ ಅಂಥದ್ದು, ಇಫ್ ಐ ಆಮ್ ನಾಟ್ ರಾಂಗ್. ತುಂಬ ಚೆನ್ನಾಗಿ ಬಂದಿದೆ, ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಆ್ಯಂಡ್ ಲೊಕೇಶನ್ಸ್ ಬ್ರಿಲಿಯಂಟ್. ಆ ಲೊಕೇಶನ್ಸಲ್ಲಿ ತುಂಬ ಜನ ಶೂಟ್ ಮಾಡಿರೋದು, ಬಟ್ ವಿಷುವಲಿ ಅದನ್ನು ಬೇರೆ ಬೇರೆ ಆ್ಯಂಗಲ್ಸಲ್ಲಿ ಅದನ್ನು ಪ್ಲ್ಯಾನ್ ಮಾಡಿ ಶೂಟ್ ಮಾಡಿರೋದು ನಮ್ಮ ಸತ್ಯ ಸರ್ ಹಾಗೆ ನಮ್ಮ ಕೊರಿಯೋಗ್ರಫರ್ ಮೋಹನ್ ಮಾಸ್ಟರ್. ಅವರಿಬ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಥಿಂಕ್ ಇನ್ನೆಲ್ಲ ಥ್ಯಾಂಕ್ಸು ನಾನು ಟ್ರೇಲರ್ ಲಾಂಚ್ ದಿನ ಇಲ್ಲ ಪ್ರೀ ರಿಲೀಸ್ ಇವೆಂಟ್ ದಿನ ಇಟ್ಕೊಳ್ತೀನಿ. ಬಿಕಾಸ್ ಇವಾಗಲೇ ಐ ಥಿಂಕ್ ಇದು 2ನೇ ಕಾರ್ಯಕ್ರಮ, ಸೆಕೆಂಡ್ ಸ್ಕೆಡ್ಯೂಲ್ಗೆ ಒಂದು ಸೆಕೆಂಡ್ ಇವೆಂಟ್, ಐ ಡೋಂಟ್ ನೋ ಥರ್ಡ್ ಸ್ಕೆಡ್ಯೂಲ್ಗೆ ಥರ್ಡ್ ಇವೆಂಟ್ ಆದರೂ ಆಗ್ಬೋದೇನೋ. ಆ ಸ್ಕೆಡ್ಯೂಲ್ ಬಗ್ಗೆ ಮಾತಾಡೋವಂಥ ವೇದಿಕೆ ಬೇರೆ ಪ್ಲ್ಯಾನ್ ಮಾಡಿದ್ರು ಮಾಡ್ಬೋದು. ಸೊ ಐ ಜಸ್ಟ್ ವಾಂಟ್ ಟು ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಬಟ್ ಓವರ್ ಆಲ್ ತುಂಬ ಚೆನ್ನಾಗಿ ಬರ್ತಿದೆ. ಇಟ್ಸ್ ನಾಟ್ ದಟ್ ನಾನು ಪ್ರತಿ ಸಿನಿಮಾದಲ್ಲಿ ಈ ಮಾತು ಹೇಳ್ತೀನಿ, ಆ ಸಿನಿಮಾದಲ್ಲಿ ನಾನು ಇದ್ದೀನಿ ಅಂತ ಸಿನಿಮಾ ಚೆನ್ನಾಗಿ ಬಂದಿದೆ ಇಲ್ಲ ಸ್ಕ್ರಿಪ್ಟ್ ಚೆನ್ನಾಗಿದೆ, ಪಾತ್ರ ಚೆನ್ನಾಗಿದೆ ಅಂತ ಅಲ್ಲ. ಹಾನೆಸ್ಟ್ ಆಗಿ ಹೇಳ್ತೀನಿ, ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಂದು ವೆರಿ ಇಮೋಷ್ನಲ್ ಸೀನ್ಸ್ ತುಂಬ ಇಂಟೆನ್ಸ್ ಆಗಿ ನಾವು ಶೂಟ್ ಮಾಡಿರೋದು. ಐ ಥಿಂಕ್ ನ್ಯಾಚುರಲ್ ಆಗಿ ಇಮೋಷನ್ಸ್ ಐ ಥಿಂಕ್ ನಮ್ಮಿಬ್ಬರ ಕಡೆಯಿಂದ ಸರ್ಗೆ ತುಂಬ ಹಾನೆಸ್ಟ್ ಆಗಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಐ ಥಿಂಕ್ ಹೀ ಈಸ್ ವೆರಿ ಹ್ಯಾಪಿ. ಐ ಡೋಂಟ್ ನೋ, ಐ ಯು ಹ್ಯಾಪಿ? ವೆರಿ ಮಚ್ ಅಂತೆ. ವೆಲ್, ಇಷ್ಟು ಹೇಳ್ಬೋದು ನನ್ನ ಸಿನಿಮಾದ ಬಗ್ಗೆ. ಆ್ಯಂಡ್ ಮ್ಯೂಸಿಕ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಬ್ಯೂಟಿಫುಲ್. ಆ್ಯಸ್ ಆಫ್ ನಾವು ಏನು ಶೂಟ್ ಮಾಡಿದ್ದೀವಲ್ಲ 2 ಹಾಡು ತುಂಬ ಅದ್ಭುತವಾಗಿ ಬಂದಿದೆ ಕವಿ ಸರ್ ಒಂದು ಬರವಣಿಗೆಯಲ್ಲಿ. ಆ್ಯಂಡ್ ಶಕ್ತಿ ಸರ್, ಯು ದೇರ್. ಸೊ ದಟ್ಸ್ ಶಕ್ತಿ ಸರ್ ಆ್ಯಂಡ್ ಹ್ಯಾರಿ ಸರ್. ಯಾ. ಆ್ಯಂಡ್ ಸಿನಿಮಾ ಬಗ್ಗೆ ಇಷ್ಟು. ತುಂಬ ಖುಷಿಯಾಗಿದೆ ನನಗೆ ಈ ತಂಡದ ಜೊತೆ ಕೆಲಸ ಮಾಡ್ತಿರೋದು. ಆ್ಯಂಡ್ ಇನ್ನೊಂದು ವಿಷಯ, ಇವತ್ತು ಕಾಟೇರ ಸಿನಿಮಾ ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ, ತುಂಬ ಚೆನ್ನಾಗಿ ರಿವ್ಯೂಸ್ ಕೇಳ್ತಿದ್ದೀನಿ ನನ್ನ ಕಡೆಯಿಂದ. ದರ್ಶನ್ ಸರ್ಗೆ ಹಾಗೆ ಇಡೀ ಕಾಟೇರ ಚಿತ್ರತಂಡಕ್ಕೆ ಬೆಸ್ಟ್ ವಿಶಸ್. ಆ್ಯಂಡ್ ತುಂಬ ಚೆನ್ನಾಗಾಗಲಿ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಕಿಟ್ಟಪ್ಪ, ಈಗ ನಿನ್ನ ಸರದಿ ಕಡಪ್ಪ.
ನೋಡಿದ್ರಿ ಎಲ್ಲ ಈಗ ನಾವೇನು ಕೆಲಸ ಮಾಡ್ಕೊಂಡ್ಬಂದ್ವಿ ಅಲ್ಲಿಂದ ಅಂತ. ತುಂಬ ಅದ್ಭುತವಾದ ಕೆಲಸ ಸತ್ಯ ಹೆಗಡೆ ಮತ್ತು ನಾಗಶೇಖರ್ ಅವರು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನಾವಲ್ಲಿ ಹೋಗೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅಷ್ಟು ಕೆಲಸವನ್ನು ಒಂದು ಸಣ್ಣ ಝಲಕ್ ನೋಡಿದ್ರಿ. ಮೇಕಿಂಗ್ ವಿಡಿಯೋ ಕಷ್ಟಪಟ್ಟವರು, ಅದ್ರ ಹಿಂದೆ ಕೆಲಸ ಮಾಡಿದಂಥ ಎಲ್ರಿಗೂ ನನ್ನ ನಮನಗಳು. ಹೆಲಿಕ್ಯಾಮ್ ಸತೀಶ್, ಹ್ಯಾರಿಸ್, ಶಕ್ತಿ, ನಮ್ಮ ಕ್ಯಾಮ್ರಾ ಜೊತೆ ಬಂದಿದ್ದ ಮಧು, ನಮ್ಮ ಸತ್ಯ, ನಾಗಶೇಖರ್, ಕುಮಾರ್, ರಚಿತಾ, ಪ್ರತಿಯೊಬ್ಬರು ಅಚ್ಚುಕಟ್ಟಾಗಿ ನಾವೇನು ಮಾಡಬೇಕು ಅಂದ್ಕೊಂಡಿದ್ವಿ ಅದನ್ನು ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ನಮಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ನಾವು ಹೋಗಿ ಬಂದಿದ್ದು ಏನು ಮಾಡಬೇಕು ಅಂದ್ಕೊಂಡಿದ್ವಿ ಅದನ್ನು ಸಾಧಿಸಿದ್ದೀವಿ ಅಂತ. ನಿಮ್ಮೆಲ್ಲರ ಹರಕೆ ಹಾರೈಕೆ ಸದಾ ಹೀಗೆ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಸಾಂಗ್ ಬಗ್ಗೆ ಸೊ I have a question for you. So next ಕಾರ್ಯಕ್ರಮ ಯಾವಾಗ? ಇಮಿಡಿಯೇಟ್ಲಿ, ಡೋಂಟ್ ಟೆಲ್ ಮೀ. ವೆರಿ ಸೂನ್. ಹಿಂಗೆ ಸರ್ಪ್ರೈಸ್ ಕೊಡ್ತಾರೆ ಯಾವಾಗಲೂ. ಆ್ಯಂಡ್ ಸೊ ಪ್ರೊಡ್ಯೂಸರ್ಸು ಎಲ್ಲರ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಗಾಡ್ ಬ್ಲೆಸ್ ಯು ವಿತ್ ಲಾಟ್ಸ್ ಆಫ್ ಹ್ಯಾಪಿನೆಸ್, ಗುಡ್ ಹೆಲ್ತ್, ಗುಡ್ ವೆಲ್ತ್. ಎಸ್, ಇಟ್ ವಾಸ್ ವಂಡರ್ಫುಲ್. ಚೆನ್ನಾಗಿತ್ತು. ಈಗ ಸ್ಕ್ರೀನ್ ಮೇಲೆ ನೋಡಿದ್ರಿ, ಸರಿ ಸುಮಾರು ಸ್ವಿಟ್ಜರ್ಲ್ಯಾಂಡ್ ಅಂದರೆ ಒಂದು ಊರು, ಎರಡು ಲೊಕೇಶನ್, 3 ಲೊಕೇಶನ್ ಮಾಡೋದು ಯೂಶ್ವಲ್. ಸೊ ಅದಕ್ಕೆ ನಾನು ಶೂಟಿಂಗ್ ವರ್ಷನ್ ಅಂತ ಸಾಂಗ್ ನಾನು ಏನು ಕಳಿಸಿದ್ದೀನಿ ಅದನ್ನ ಹಾಗೆ ಅದನ್ನ ಪ್ರಿಸರ್ವ್ ಮಾಡಿ ಕಳಿಸಿದ್ದಾರೆ. ಐ ಮೀನ್ ಅದಕ್ಕೆ ಜೋಡಣೆ ಆಗಿದೆ. ಅದು ಫೈನಲ್ ವರ್ಷನ್ ಸಾಂಗ್ ಬಹಳ ಬೇಗ ರಿಲೀಸ್ ಮಾಡ್ತಿದ್ವಿ. ನನ್ನ ಟೆನ್ಷನ್ ಅದನ್ನೇ, ಆ ಸಾಂಗಲ್ಲಿ ಸೌಂಡು ಇನ್ನೂ ಬೇಕಾಗಿತ್ತು ಅದು ಇದು ಅಂತ. ಸೊ ಹಾಗಾಗಿ ಯು ಲಿಸನ್ ಟು ದ ಬೆಸ್ಟ್ ವರ್ಷನ್ ಆಫ್ ದಿಸ್ ಸಾಂಗ್, ಐ ಪ್ರಾಮಿಸ್ ದ್ಯಾಟ್. ಸೊ ನಾಗಣ್ಣ ಅವರು ಅದನ್ನು ಕ್ಲಾರಿಫೈ ಮಾಡಿದ್ದಾರೆ, ಫೈನಲ್ ಸಾಂಗ್ ಸೂನ್ ಅಂತ. ಸೊ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಸಂಜು ವೆಟ್ಸ್ ಗೀತಾ 2 ಮೇಲೆ ಇರಲಿ ಅಂತ ಕೇಳ್ಕೊತೇನೆ. ನಮಸ್ಕಾರ, ಹ್ಯಾಪಿ ಬರ್ಡೇ ಆಗೋಣ. ಥ್ಯಾಂಕ್ ಯು. ಹೇಳಿ ದಯವಿಟ್ಟು ಹೇಳಿ. Happy birthday to you, happy birthday to you, happy birthday, happy birthday, happy birthday to you, Chalawadi Kumar. ವೆರಿ ನೈಸ್, ವೆರಿ ನೈಸ್. ಸೊ ಈ ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಸ್ಪೆಷಲ್ ರೋಲಲ್ಲಿ ಚೇತನ್ ಚಂದ್ರ ಮಾಡ್ತಾ ಇದ್ದಾರೆ. ಸೊ ಐ ವೆಲ್ಕಮ್ ಚೇತನ್ ಚಂದ್ರ ಆನ್ ದ ಸ್ಟೇಜ್. ಬನ್ನಿ, ಬಂದ ತಕ್ಷಣ ಹಿಂದುಕೊಂಡೋದ್ರ ಬನ್ನಿ. ಚೇತನ್ ಚಂದ್ರ, ಚೇತನ್ ಸುಮಾರು ದಿನಗಳ ಮೇಲೆ ತಾವು ನಿಮ್ಮನ್ನು ನೋಡ್ತಾ ಇದ್ದೀವಿ. ಭಾಳ ಖುಷಿಯಾಗುತ್ತೆ ನಿಮ್ಮ ಗೆಟಪ್ ಎಲ್ಲ ನೋಡಿ. ನನ್ನ ಗೆಟಪ್ ನಿಮ್ಮ ಹಾಗಿತ್ತು, ಈಗ ನನ್ನ ಗೆಟಪ್ ನಿಮಗೆ ಬಂದಿದೆ, ನಿಮ್ಮ ಗೆಟಪ್ ನನಗೆ ಬಂದಿದೆ. ಆನಂದವಾಗುತ್ತೆ. ಹೇಳಿ, ಈಗ ನೀವು ನಮ್ಮ ಸಂಜು ವೆಟ್ಸ್ ಗೀತದ ಭಾಗ 2ಕ್ಕೆ ನೀವು ಇದರ ಒಂದು ಭಾಗಿಯಾಗಿದ್ದೀರಿ. ಹಾಗಾಗಿ ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಸಂಜು ವೆಟ್ಸ್ ಗೀತಾ 1 ಅದ್ಭುತವಾದ ಸಿನಿಮಾ ಸರ್. ಅದು ನಿಮ್ಮ ಪರ್ಫಾರ್ಮೆನ್ಸ್ ಆಗಲಿ, ಕಿಟ್ಟಿ ಸರ್ದು, ಮತ್ತು ಪ್ರತಿಯೊಂದು ಸಾಂಗ್ಸ್ ತುಂಬ ಚೆನ್ನಾಗಿತ್ತು. ಈಗಲೂ ಆ ಸಾಂಗ್ಗಳು ನಾವು ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ. ಸೊ ಪಾರ್ಟ್ 2ಅಲ್ಲೂ ಅದೇ ಥರ ಎಕ್ಸ್ಪೆಕ್ಟೇಷನ್ ಇದೆ, ಅದೇ ಥರ ಚೆನ್ನಾಗಿ ಬಂದಿದೆ. ಯಾಕಂದರೆ ನನ್ನ ಸಾಂಗ್ಸ್ನ ಕೇಳಿದೆ, ತುಂಬ ಚೆನ್ನಾಗಿ ಬಂದಿದೆ. ನಾಗಶೇಖರ್ ಸರ್ಗೆ ಆಲ್ ದ ಬೆಸ್ಟ್, ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ನನ್ನನ್ನು ಒಂದು ಈ ಸಿನಿಮಾದ ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ. ಸೊ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಪ್ರೊಡ್ಯೂಸರ್ ಸರ್ದು ಇವತ್ತು ಹುಟ್ಟಿದಬ್ಬ ಇದೆ. ಸೊ ಹ್ಯಾಪಿ ಬರ್ಡೇ ಸರ್, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಎಲ್ಲರಿಗೂ. ಓಕೆ, ನಾವು ಮುಂದೆ ಏನು ಮಾಡಬೇಕನ್ನುವಂಥದ್ದನ್ನು ನಿರ್ಮಾಪಕರು ಎದುರಿಗಿದ್ದಾರೆ. ಇನ್ನೂ ಮಾತಾಡೋದಿದೆ ರಚಿತ್ ಅವ್ರು, ಆಮೇಲೆ ಮಾತಾಡ್ಸೋಣ. ಕೂತಿರ್ಲಿಲ್ಲ ಅಂತ ಇದ್ದು. ಹೌದು, ತಾವು ಕೂತಿರಿ, ತಾವು ಇನ್ನೂ ಮಾತಾಡಬೇಕಾಗಿದೆ. ಸೊ ನನ್ನ ಟೀಮಲ್ಲಿ ಮಿಲಿಂದ್ ಧರ್ಮಸೇನ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಗ್ರೂಪ್ ಫೋಟೋ ತೆಗಿತಾ ಇದ್ದಾರೆ. ಹಾಗೆ ನನ್ನ ಕೋ ಡೈರೆಕ್ಟರ್ ಕಿಶನ್, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಅಮೂಲ್ಯ, ನನ್ನ ಕಾಸ್ಟ್ಯೂಮ್ ಡಿಸೈನರ್ ವರ್ಷಿಣಿ, ನನ್ನ ಸ್ಟಿಲ್ ಫೋಟೋಗ್ರಾಫರ್ ರಾಮ್ ಚಿರು,
ಅಂದರೆ ನಮ್ಮ ಆ ಕಾರ್ಯಕ್ರಮದಲ್ಲೂ ಇದೇ ತರಹ ಬಂದು ತನ್ನ ಎಲ್ಲ ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ. ಆ ನೆನಪುಗಳನ್ನು ನೀನು ಒಂದು ಸ್ವಲ್ಪ ನಮ್ಮೊಂದಿಗೆ ಹಂಚಿಕೊಂಡ್ರೆ ಭಾಗ 1 ಬಹಳ ಚೆನ್ನಾಗಿರುತ್ತೆ. ಒದ್ದೆ ಆಗ್ಬಿಡ್ತೀವಿ ನೆನೆಸ್ಕೊಂಡ್ರೆ. ತುಂಬ ಅದನ್ನು ನಾಗಶೇಖರ್ ತುಂಬ ಚೆನ್ನಾಗಿ ಹೇಳಿದರು, ಅದರ ಪ್ರೋಸೆಸ್ ಹೆಂಗಿತ್ತು ಅಂತ. ಅಲ್ಲ, ಎಲ್ಲ ಕ್ರೆಡಿಟ್ಸು ನಾಗಶೇಖರ್ಗೆ ಹೋಗಬೇಕು. ನಿರ್ಮಾಪಕರು ಬಂದವರು ನಮ್ಮನ್ನು ಊಟಿ ಶೆಡ್ಯೂಲ್ ಮಾಡಿದ್ಮೇಲೆ ಮತ್ತೆ ದಾರಿಗೆ ಬಿಟ್ಟರು. ಅವ್ರು ಅದು ಹೇಗೆ ಮುಗಿಸಿದ್ರು, ಹೇಗೆ ಶುರು ಮಾಡಿದ್ರು, ಅವ್ರ ಬಾಯಲ್ಲೇ ರೋಚವಾಗಿ ಕೇಳಿಸುತ್ತೆ. ಥ್ಯಾಂಕ್ ಯು ಗೆಳೆಯ, ವಂಡರ್ಫುಲ್. ಎನಿ ವಿಚ್ ವೇ ಅಣ್ಣ, ಒಂದು ಸಕ್ಸಸ್ ಸಿಕ್ಕಿದಾಗ ಅದನ್ನು ಅನುಭವಿಸಿದ್ವಲ್ಲ, ಅದ್ರ ಜೊತೆ ಆ ನೋವೆಲ್ಲ ಮರ್ತೋಯ್ತು. ಆನಂದ್ ಆಡಿಯೋ ಮೋಹನ್ ಸರ್, ನಾರಾಯಣ್ ಸರ್ ಮತ್ತು ನಮ್ಮ ರವಿ ಬೆಳಗೆರೆ ಸರ್ ಅವ್ರನ್ನೂ ನೆನೆಸ್ಕೋಬೇಕು ಈ ಸ್ಟೇಜಲ್ಲಿ. ಅವರೆಲ್ಲ ತುಂಬ ಹೆಲ್ಪ್ ಮಾಡಿದರು ಆ ಸಿನಿಮಾಗೆ. ಜೊತೆಗೆ KP ಶ್ರೀಕಾಂತ್. ಆ್ಯಂಡ್ ಒಂದು ಸಾಂಗು ಶ್ಯಾಮ್ ಬ್ರದರ್ಗೆ ಹೇಳಿದೆ, ಒಂದು ಫಾಸ್ಟ್ ಸಾಂಗ್, ನಮ್ಮ ಫಾಸ್ಟ್ ನಂಬರ್ ಬಿಡೋಣ ಅಂದರು ರೇಡಿಯೋಲಿ. ಅವಾಗ ರೇಡಿಯೋ ತುಂಬ ಪವರ್ಫುಲ್, ಇವತ್ತಷ್ಟು ಡಿಜಿಟಲ್ ಮೀಡಿಯಾ ಇರಲಿಲ್ಲ. ಅವರೇನು ಮಾಡಿದ್ರು, ಒಂದು ಬೇರೆ ಸಾಂಗ್ ಬಿಟ್ಟರು. ನಾನು ಹೇಳಿದೆ, ಈ ಸಾಂಗ್ ಬಿಡಿ, ಇದು ಇಟ್ಟಾಗತ್ತೆ ಅಂದೆ. ನೀನು ಬ್ರಹ್ಮನ ಅಂದರು. ನನಗೆ ಅದು ಗೊತ್ತಿಲ್ಲ, ನನ್ನ ಕಿವಿ ಚೆನ್ನಾಗಿದೆ ಅಷ್ಟೇ. ಸಂಜು ಮತ್ತು ಗೀತಾ ಬಿಡಿ ಅಂದೆ. ಆ ಸಾಂಗ್ ಬಿಟ್ಟ ಮೇಲೆ ರೇಡಿಯೋದಲ್ಲಿ ಉದಯ ಮ್ಯೂಸಿಕಲ್ಲಿ ಆ ಸಾಂಗ್ ಪ್ಲೇ ಆದಮೇಲೆ ಆ ಸಿನಿಮಾದ ಹಣೆ ಬರಹನೇ ಚೇಂಜ್ ಆಗೋಯ್ತು. ಫಸ್ಟ್ ಹಾಫ್ ಎಡಿಟ್ ಮಾಡಿ ನಾನು ಯಾವಾಗಲೂ ಎಲ್ಲ ನಾನು ಟೀಮಿಗೆ ತೋರಿಸ್ತೀನಿ. ಫಸ್ಟ್ ಹಾಫ್ ಎಲ್ಲರೂ ಎಕ್ಸ್ಟ್ರಾರ್ಡಿನರಿ ಬಿಟ್ಟೋದ್ರು. ಸೆಕೆಂಡ್ ಹಾಫ್ ತೋರಿಸ್ದೆ, ಯಾರೂ ಮಾತಾಡಲಿಲ್ಲ, ಎಲ್ಲ ಮೆತ್ತಿಗೆ ಎಸ್ಕೇಪ್ ಆಗ್ಬಿಟ್ರು. ನಾವು ಬೇರೆ ಸಾಲ ಸೋಲ ಮಾಡಿ ಬೀದಿಲಿ ಬಡ್ಡಿಗೆ ತಂದು ಮಾಡಿದ್ವಿ ಪಿಕ್ಚರು. ಏನಪ್ಪ ಮಾಡೋದು ಇವರು? ನನ್ನ ಫ್ರೆಂಡ್ಸೇ, ನಮ್ಮ ಕ್ಯಾಮ್ರಮನ್ ಸತ್ಯ ಹೆಗ್ಡೆ ಅವರು, ನಮ್ಮ ಎಫೆಕ್ಟ್ಸ್ ರಾಜನ್ ಎಲ್ಲ. ನಾನು ಎಡಿಟ್ರು ಕೂತ್ಕೊಂಡ್ವಿ, ಏನು ಮಾಡೋದು ಅಂತ. ದುಡ್ಡಿದೆಯಾ ಅಂದೆ. ಹ್ಞೂ ಅಂದ. ಹೋಗಿ ಏನೋ ಹೇಳಿದ, ಕಿವಿಲ್ ತಗೋಬಾ ಅಂತ ತಂದ. ಕಾರಲ್ಲಿ ಕೂತೆ. ಬೆಳಗಿನ ಜಾವ 4:15 ಒಂದು ಐಡಿಯಾ ಹೊಳೀತು. ಎಲ್ಲರೂ ಏನು ಹೇಳಿದ್ರು, ಇಲ್ಲಿ ಎಂಟರ್ಟೈನ್ಮೆಂಟ್ ಸಿಗ್ತಲ್ಲ ಸೆಕೆಂಡ್ ಹಾಫಲ್ಲಿ ಅಂತ. ಸರಿ, ಈ ಸಂಜು ಮತ್ತು ಗೀತಾ ಅನ್ನೋ ಸಾಂಗ್ ಏನಿತ್ತು, ಇಂಟ್ರೋಲ್ ಮುಂಚೆ ಇಟ್ಟಿದ್ವಿ. ಆ ಸಾಂಗ್ 4:15 ಫೋನ್ ಮಾಡಿದೆ ನಾನು ಎಡಿಟ್ರಿಗೆ, ಹರ್ಷ ಬಾಯಿಗೆ. ಪಾಪ ಅವನು ಅಪ್ಸೆಟ್ ಆಗಿರೋ ಎಡಿಟ್ರು. ಇಮಿಡಿಯೇಟಾಗಿ ಬಂದರು, ಈ ಸಾಂಗ್ ತೆಗೆದು ಅಲ್ಲಿ ಹಾಕೊಂಡೆ. ಇಂಟರ್ವಲ್ ಇದು ಸಾಂಗ್ನ ಕ್ಲೈಮ್ಯಾಕ್ಸ್ಗೆ ಹಾಕಿದ್ವಿ. ಆಮೇಲೆ ಯಾರಿಗೂ ತೋರ್ಸೋಕೆ ಹೋಗಲಿಲ್ಲ. ಇದೇ ಫೈನಲ್ಲು ಈಗ ಇಟ್ಟಾಗುತ್ತೆ ನಡಿ ಅಂತ ನಾನು. ಥಿಯೇಟ್ರಲ್ಲಿ ಎಲ್ಲ ನನ್ನ ಸ್ನೇಹಿತರು ನನ್ನ ಮೈ ಮೇಲೆ ಬಿದ್ದೋದ್ರು. ಎಕ್ಸ್ಟ್ರಾರ್ಡಿನರಿ ಇಟ್ಟಾಯಿತು ಸಿನಿಮಾ. ಕೆಳಗಡೆ ಬಂದು ಪ್ರೆಸ್ ಅವ್ರಿಗೆ ಟಿಕೆಟ್ ಕೇಳ್ತಾ ಇದ್ದೀನಿ, ಹೌಸ್ಫುಲ್ ಅಂತ ಇದ್ದಾರೆ. ಎಂಟೈರ್ ಕರ್ನಾಟಕ 23 ಥಿಯೇಟ್ರ್ಗಳಲ್ಲಿ 100 ಡೇಸ್ ಆಯಿತು. ಸರಿಸುಮಾರು 50 ಮೇಲೆ ಥಿಯೇಟ್ರಲ್ಲಿ 50 ಡೇಸ್ ಆಯಿತು. ಇಟ್ ವಾಸ್ ಅ ವೆರಿ ಬಿಗ್ ಹಿಟ್ ಫಾರ್ ಮೀ ಆ್ಯಂಡ್ ಆಲ್ಸೋ ಟು ಮೈ ಟೀಮ್ ಆ್ಯಂಡ್ ಆಲ್ಸೋ ಟು ಕಿಟಪ್ಪ. ಆ್ಯಂಡ್ ಆಡಿಯೋ ವಾಸ್ ಬ್ಲಾಕ್ ಬಸ್ಟರ್. ಥ್ಯಾಂಕ್ ಯು ಆನಂದ್ ಬಾಯ್, ನಮ್ಮ ಆಡಿಯೋ ಓನರ್ ಇಲ್ಲಿದ್ದಾರೆ. ಲೆಟ್ ಅಸ್ ವೆಲ್ಕಮ್ ಹಿಮ್. ಎಸ್, ಬನ್ನಿ. ನಿಜವಲ್ಲೂ ಈಗ ತಮ್ಮ ಅನುಭವ ನಾಗಶೇಖರ್ ಅವರ ಜೊತೆ ಖುಷಿಯಾಗಿ ಹೇಳಬೇಕು ಅಂತ ನಾವು ಕೇಳ್ಕೊತೀವಿ. ಇಲ್ಲ, ಇದೊಂದು ಖುಷಿ. ಅಣ್ಣ ಹೇಳಲ್ಲ, ನಾನು ಹೇಳ್ಬಿಡ್ತೀನಿ. ಪಾಪ ನಮ್ಮ ಬುಲೆಟ್ ಪ್ರಕಾಶ್ ಅವ್ರು ಇಲ್ಲ ಇವತ್ತು. ಬೆಳಿಗ್ಗೆನೆ ಒಂದು ಕಡೆ ಶೂಟಿಂಗ್ ಮಾಡ್ತಾ ಇದ್ವಿ. ಬೆಳಿಗ್ಗೆನೆ ಕಾಲು ಸೂಪು, ಬೋಟಿ, ಇಡ್ಲಿ, ಅದೇನೇನೋ 10 ಐಟಮ್ ತರಿಸಿದ್ದೆ. ಪಾಪ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ಅಂತ. ಏನಪ್ಪ ಇಷ್ಟು ಒಳ್ಳೆ ತಿಂಡಿ ತರಿಸ್ಬಿಟ್ಟವನೇ ಅಂತ. ಮಧ್ಯಾಹ್ನ ಆಚೆ ಹೋಗ್ಬೇಕು, ನಾವು ಬಾಗ್ಲಾಕ್ಬಿಟ್ಟವ್ರೆ ಅಂತ ಒಂದು ಆಡಿಟೋರಿಯಮಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ಪೇಮೆಂಟ್ ಕಟ್ಟಿಲ್ಲ ಬಿಟ್ಟು ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ರು. ಸೊ ಆಗ ಬೆಳಿಗ್ಗೆ ಇಡ್ಲಿ ಇದಕ್ಕೆ, ಆಮೇಲೆ ಅಣ್ಣ 10,000 ಇದ್ರು ಕೊಡಿ ಇಲ್ಲಿ ಅಂದೆ. ಇದಕ್ಕೇನಪ್ಪ ಇಡ್ಲಿ ತಿನ್ಸಿದ್ದು ಬೆಳಿಗ್ಗೆ, ಬೋಟಿ ಗಿಟ್ಟಿ. ಸೊ ಸಚ್ ಎ ವಂಡರ್ಫುಲ್ ಡೇಸ್. ಬಿಕಾಸ್ ನನ್ನ ಜೊತೆ ಇರೋರೇ ಅಂತ ನನ್ನನ್ನು ಯಾವಾಗಲೂ ಪುಷ್ ಮಾಡ್ತಾ, ಒಳ್ಳೇದು ಹೇಳ್ತಾ, ನಾನು ಏನೇ ಕೇಳಿದ್ರು ಕೊಡ್ತಾ ಬೆಳೆಸ್ದಂಥ ಅಣ್ಣ ರಘು ಅಣ್ಣ. ಸೊ ಇದೇ ವೇದಿಕೆಗೆ ಅಣ್ಣ ನಮ್ಮ ಚೇತನ್ ಅವ್ರು ಬಂದಿದ್ದಾರೆ, ಮೈನಾ ಚೇತನ್. ಕರೆಯೋಣ. ಪ್ಲೀಸ್ ವೆಲ್ಕಮ್ ಚೇತನ್. ಎಸ್, ಇದಂಗಿದೆ, ಬಿಳಿ ಬಿಳಿ ಆಗ್ಬಿಟ್ಟಿದ್ದೀರಾ ಇದು. ವೆಲ್ಕಮ್. ನಮ್ಮ ನಾಗಶೇಖರ್ ಅವರ ಮೈನಾ ಚಿತ್ರದ ನಾಯಕರು, ಹಾಗೂ ಅವರಿಗೋಸ್ಕರ ಮೈನಾ 2 ಮಾಡ್ತೀನಿ ನೆಕ್ಸ್ಟ್. ಎಸ್. ಸೊ ಈಗ ವೇದಿಕೆ ಮೇಲೆ
ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅಣ್ಣ ಬಂದಿದ್ದಾರೆ, ನಮ್ಮ ಎಸ್ ಮಹೇಂದ್ರ ಸರ್ ಇದ್ದಾರೆ, ಮಂಜುನಾಥ್ ಸಾಹೇಬ್ರಿದ್ದಾರೆ, ನಮ್ಮ ಜಯರಾಮಣ್ಣ ಇದ್ದಾರೆ. ಸೊ ಎಲ್ಲ ನನ್ನ ಆತ್ಮೀಯರಿಗೂ ಬಂದಿರುವ ಎಲ್ರಿಗೂ ಇನ್ನೊಂದು ಸಾರಿ ವೆಲ್ಕಮ್ ಮಾಡ್ತಾ, ಚೇತನ್ ಬ್ರದರ್, ಲೆಟ್ಸ್ ಕಮ್ ಬ್ಯಾಕ್. ಎಲ್ರಿಗೂ ನಮಸ್ಕಾರ. ಇವತ್ತು ಸಂಜು ವೆಡ್ಸ್ ಗೀತ 2 ಒಂದು ಆಡಿಯೋ ಫಂಕ್ಷನ್ಗೆ ಭಾಗವಹಿಸೋಕ್ಕೆ ಅವಕಾಶ ಸಿಕ್ಕಿರೋದು ಭಾಳ ಸಂತೋಷ ಆಗಿದೆ. ಈ ಅವಕಾಶ ಮಾಡಿಕೊಟ್ಟಿರೋದ ನಾಗಶೇಖರ್ ಸರ್ಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಛಲವಾದಿ ಕುಮಾರ್ ಸರ್ ಹುಡ್ದಬ್ಬ ಇವತ್ತು, ಅವ್ರಿಗೂ ಒಂದು ಬೆಸ್ಟ್ ವಿಶಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲರಿಗೂ ಗೊತ್ತಿದೆ, ಆಡಿಯೋ ಅಂದಾಗ ನಾಗಶೇಖರ್ ಸರ್ ಸಿನಿಮಾಗಳಲ್ಲಿ ಭಾಳ ಅದ್ಭುತವಾಗಿರುತ್ತೆ. ಈ ಸಿನಿಮಾ ಸಂಜು ವೆಡ್ಸ್ ಗೀತ 2ನಲ್ಲೂ ಖಂಡಿತ ಹಾಗೆ ಇದ್ದೇ ಇರುತ್ತೆ. ಅವರು ಮ್ಯೂಸಿಕ್ಕಿಂದ ತೆಗೆಯೋ ಪ್ರತಿಭೆ, ಅಭಿನಯದಿಂದ ತೆಗೆಯೋ ಪ್ರತಿಭೆ ಅಪಾರ ಅಂತ ನಮಗೆ ಗೊತ್ತಿದೆ. ಬಟ್ ಅದರ ಜೊತೆ ಅವರು ಕೂಡ ಸಂಗೀತಗಾರರಾಗಿ ಮತ್ತು ಒಬ್ಬ ಕಲಾವಿದರಾಗಿ ಅದ್ಭುತ. ಈ 2 ಗುಣಗಳಿರೋದು ಭಾಳ ವಿರಳ, ಭಾಳ ವಿಶೇಷ. ಸೊ ಆ ಕಾರಣಕ್ಕೆ ನಾಗಶೇಖರ್ ಸರ್ ಸಿನಿಮಾ ರಂಗಕ್ಕೆ ಅವರ ಕ್ರಿಯಾಶೀಲತೆ ಮುಖಾಂತರ ಕೊಡುಗೆ ಅಪಾರ. ಮತ್ತು ನಾನು ಕೂಡ ಸಿನಿಮಾ ರಂಗದಲ್ಲಿ ಒಂದು ಉತ್ತಮ ಸಿನಿಮಾ ಅಂದರೆ ಇದು ವ್ಯಾಪಾರದ ರಂಗ, ಉತ್ತಮ ಸಿನಿಮಾ ರಂಗ. ಆದರೆ ನನ್ನ ಕಣ್ಣಲ್ಲಿ ಆ ಉತ್ತಮ ಸಿನಿಮಾ ಆಗಬೇಕು ಅಂದರೆ ಎಷ್ಟು ದುಡ್ಡು ಹಾಕ್ತಾರೆ, ಎಷ್ಟು ದುಡ್ಡು ಗಳಿಸುತ್ತೆ ಅಂತ ಅಲ್ಲ, ಎಷ್ಟು ಪ್ರಶಸ್ತಿಗಳು ಗಳಿಸುತ್ತೆ ಅಂತ ಅಲ್ಲ, ಎಷ್ಟು ದಿನಗಳು ಓಡುತ್ತೆ ಅಲ್ಲ ಅಂತ ನಾವು ಇವಾಗ ಬದಲಾಗಿದೆ. ನನ್ನ ಕಣ್ಣಲ್ಲಿ ಒಂದು ಉತ್ತಮ ಸಿನಿಮಾ ಆಗಬೇಕು ಅಂದರೆ ಅದು ಭಾವನಾತ್ಮಕವಾಗಿ ಎಷ್ಟು ಮನಸ್ಸಿಗೆ ಮುಟ್ಟುತ್ತೆ ಅಂತ. ಆ ಭಾವನೆಗಳು ಮುಟ್ಟೋದ್ರಲ್ಲಿ ನಾಗಶೇಖರ್ ಸರ್ ಬಹುಶಃ ದೇಶದಲ್ಲಿ ಯಾರಿಗಿಂತ ಕಡಿಮೆ ಇಲ್ಲ. ಅವರ ಸಿನಿಮಾಗಳಲ್ಲಿ ಅದಿದೆ. ನಾನು ಕೂಡ ಸಂಜು ವೆಡ್ಸ್ ಗೀತ 2 ಕತೆ ಕೇಳಿದ್ದೀನಿ, ಭಾವನೆಗಳು ಖಂಡಿತ ಮುಟ್ಟುತ್ತೆ. ಅದೇ ಒಳ್ಳೊಳ್ಳೆ ಪಾತ್ರಗಳಿದೆ. ಕಿಟ್ಟಿ, ರಚಿತಾ ಅವರು ಎಲ್ಲರೂ ಅದ್ಭುತವಾಗಿ ಮಾಡ್ತಾರೆ ಅಂತ ಗೊತ್ತಿದೆ. ಮತ್ತು ಛಲವಾದಿ ಕುಮಾರ್ ಅವರು ಭಾಳ ಚೆನ್ನಾಗಿ ಸತ್ಯ ಹೆಗಡೆ ಸರ್ ಮೈನಾ ಥರನೇ ಈ ಸಿನಿಮಾದ್ರು ಅದ್ಭುತವಾಗಿ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹಾಗೇನೆ ನಾಗಶೇಖರ್ ಸರ್ ಏನು ನೆಕ್ಸ್ಟ್ ಕೈ ಎತ್ಕೊಂಡಿದ್ದಾರೆ ಮತ್ತು ಛಲವಾದಿ ಕುಮಾರ್ ಅವರು ಎತ್ಕೊಂಡಿದ್ದಾರೆ ಅಂದರೆ ಭಾಳ ಒಂದು ಅರ್ಥಪೂರ್ಣವಾದ ಅದ್ಭುತವಾದ ಕಾನ್ಸೆಪ್ಟು. ಅದು ಭೀಮಾ ಕೋರೆಗಾಂವ್ನ ಕಾನ್ಸೆಪ್ಟು. ನನಗೆ ಭಾಳ ಸಂತೋಷ ಆಗುತ್ತೆ. ಈ ಭೀಮಾ ಕೋರೆಗಾಂವ್ನ ಕಾನ್ಸೆಪ್ಟು ನಮಗೆ ಬರೀ ನಮ್ಮ ಕರ್ನಾಟಕದ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಭಾಳ ಒಂದು ಅದ್ಭುತವಾದ ಕಾನ್ಸೆಪ್ಟು. ನನಗೆ ಗೊತ್ತಿದೆ ಇದು ಭಾಳ ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ. ನಾನು ಕೂಡ ನಾಳೆ ಇದೇ January 1st ನಾಳೆ ಪುಣೆಗೆ ಹೋಗ್ತಾ ಇದ್ದೀನಿ. ಸೊ ಭೀಮಾ ಕೋರೆಗಾಂವ್ನ ಆಚರಿಸೋಕ್ಕೆ. ಸೊ ಈ ಒಂದು ಪ್ರತಿರೋಧ ಮತ್ತು ನಮ್ಮ ಸಾಂಸ್ಕೃತಿಕ ಪ್ರತಿರೋಧದ ಸಿನಿಮಾಗಳು ಹೀಗೆ ಬರ್ತಾ ಇಲ್ಲಿ. ಛಲವಾದಿ ಕುಮಾರ್ ಅವರು ಇಂಥ ಒಳ್ಳೆ ಸಿನಿಮಾಗಳು ಮಾಡ್ತಾ ಇಲ್ಲಿ. ಮತ್ತು ಕೊನೆಯದಾಗಿ ನನಗೆ ಇವತ್ತು ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ಅದು ನಾಗಶೇಖರ್ ಸರ್ ನನಗೆ ಮೈನಾದಲ್ಲಿ ಕೊಟ್ಟಿರೋ ಅವಕಾಶದಲ್ಲಿ ಭಾಳ ಮುಖ್ಯ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ನಾಗಶೇಖರ್ ಸರ್ ಅವತ್ತಿನ ದಿನ ನನ್ನ ಬಗ್ಗೆ ಅಷ್ಟೊಂದು ಪರಿಚಯ ಇಲ್ಲದೆ ಇದ್ರು ಬಹುಶಃ ಚಿತ್ರರಂಗದಲ್ಲಿ ಎಷ್ಟೋ ಸಲ ಚೇತನ್ ತಗೋಬೇಡಿ ಅಂದ್ರೂ ಕೂಡ ಅವರು ಒಂದು ಸಾಹಸ ಮಾಡಿ ನನಗೆ ತಗೊಂಡು ಒಂದು ಅವಕಾಶ ಕೊಟ್ಟರು. ಆ ಕಾರಣಕ್ಕೆ ನನಗೆ ಭಾಳ ಧನ್ಯವಾದಗಳು. ಅದನ್ನು ಯಾವತ್ತೂ ಮರೆಯಲ್ಲ. ನಾವು ಒಳ್ಳೆ ಸಿನಿಮಾ ಮಾಡೋಣ ಸರ್. ಸಂಜು ವೆಡ್ಸ್ ಗೀತ 2 ಆದಮೇಲೆ ಮೈನಾ 2 ನೀವು ಚಾನ್ಸ್ ಕೊಟ್ಟರೆ ಅದರಲ್ಲೂ ಭಾಳ ಅದ್ಭುತವಾದ ಸಿನಿಮಾ ಅಂತ ನಂಬಿಕೆ ಇರುತ್ತೆ. ನಾನು ಖಂಡಿತ ನಿಮ್ಮ ಜೊತೆ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿದೆ, ಜ್ಞಾಪಕ ಇಟ್ಕೊಳ್ಳಿ, ಸಿನಿಮಾ ರಂಗದಲ್ಲಿ ಯಾರು ನಾಯಕ ನಟ ನಾಯಕಿಯಿಂದ ಓಡಲ್ಲ, ಅದು ಕ್ರಿಯಾಶೀಲತೆ ಓಡಬೇಕು ಅಂದರೆ ಅದು ಒಂದು ಡೈರೆಕ್ಟರ್ ರೈಟರಿಂದ. ಸೊ ಅಂಥ ಡೈರೆಕ್ಟರ್ ರೈಟರ್ ನಮ್ಮ ನಾಗಶೇಖರ್ ಸರ್ ಇನ್ನೂ ಬೆಳೀತಾ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಂಜು ವೆಡ್ಸ್ ಗೀತ 2 ನಾನು ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಭಾಳ ಸಂತೋಷ ಆಗುತ್ತೆ. ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಚೇತನ್ ಬ್ರದರ್, ರಿಯಲಿ ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. ನೀವು ಸಾಂಗ್ ಪ್ಲೇ ಮಾಡೋರ್ಗೂ ಕೂತ್ಕೋಬೇಕು. ಲವ್ ಯು ಮೇಡಮ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಸೊ ನಮ್ಮ ಶ್ರೀನಿವಾಸ್ ಸರ್ ಇದ್ದಾರೆ. ಶುಭಾಶಯಗಳು. 50 ವರ್ಷ ಆಯಿತು, ಒಂದು 100 ಸಿನಿಮಾ ಮಾಡಿ ಬಿಡಬೇಡಿ. ನಾಗಶೇಖರ್ ವಯಸ್ಸೇ ಆಗಲ್ಲ. ನಾನು ದಮ್ಮು 25 ವರ್ಷದಿಂದ ನೋಡ್ತೇನೆ, ಹಂಗೆ ಅವನೇ. ನಾಗಶೇಖರ್ ಹತ್ರ ಕನಸಿಗೆ ಬಡತನ ಇರಲ್ಲ, ಜೇಬಿಗೆ ಬಡತನ ಬಂದ್ಬಿಡುತ್ತೆ. ಎಲ್ಲರೂ ಲೊಕೇಶನ್ಸ್ನ ಕಾರ್ಗಳಲ್ಲಿ ಅಲ್ಲೆಲ್ಲಿ ಹೋಗಿ ನೋಡ್ಕೊಂಬಂದ್ರೆ ಮ್ಯಾಪಲ್ಲಿ ನೋಡಿ ಬೇಕು ಅಂತಾನೆ, ಅದಕ್ಕೆ 0 ಜಾಸ್ತಿ ಆದರೂ ಕೊಡ್ತಾರೆ, ಇನ್ನು ಕೆಲದಕ್ಕೆ 0 ಇದಲ್ಲ, 0 ಕಮ್ಮಿ ಮಾಡಿ ಅವ್ರಿಗೆ ಕನ್ಫ್ಯೂಷನ್ ಮಾಡಿ ಆ ಲೊಕೇಶನ್ ಕೆಲಸ ಮುಗಿಸಿರ್ತಾರೆ. ಯಾಕಂದರೆ ಆ ಬುದ್ಧಿವಂತಿಕೆ ಇದೆ. ಒಂದೇನಪ್ಪ ಅಂತಂದರೆ ತಾನೇನೇ ಮಾಡಿದ್ರು ತನಗೋಸ್ಕರ ಅಲ್ಲ, ಆ ಸಿನಿಮಾಗೋಸ್ಕರ ಮಾಡಿರ್ತಾನೆ, ತನ್ನ ಸ್ನೇಹಿತರಿಗೋಸ್ಕರ ಮಾಡಿರ್ತಾನೆ. ನಮಗೆ ಸಂಜು ವೆಡ್ಸ್ ಗೀತ ಪಾರ್ಟ್ 1 ಈಗ ಮುಗೀತು ಅಂದರೆ ಮುಗಿಸ್ಬಿಟ್ಟ. ಅಯ್ಯೋ ರಿಲೀಸ್ ಆಗ್ತಿದೆ ಅಂತಂದ್ರೆ ಅಯ್ಯೋ ರಾತ್ರಿ ಟೆನ್ಷನ್ನು, ಅಯ್ಯೋ ರಿಲೀಸ್ ಆಗಲ್ಲ ಅಂತ ಅಂದ್ಬಿಟ್ಟು ಹಂಗಾಗಿ ತಿರ್ಗ ಅಣ್ಣ ಬೈಕ್ ಅದು ಏನಾಯ್ತು ಅಣ್ಣ,
ಒಬ್ಬರು ಫೈನಾನ್ಷಿಯರ್ ಬಂದು ಸೆಟಲ್ಮೆಂಟ್ ಮಾಡಿಬಿಟ್ಟು ಕಿಟ್ಟಪ್ಪಂದು ಚೆಕ್ ಎಲ್ಲ ಕೊಡಿಸ್ಬಿಟ್ಟು ಇದಕ್ಕೇನಪ್ಪ ಹೀರೋ ಮಾಡಿದ್ದು ಅಂದರು. ಅವರು ಆರ್ಮಿ ಚೆಕ್ ಕೇಳಿದ್ರು. ಇಲ್ಲ ಕಿಟ್ಟಪ್ಪನ ಕೊಡಿಸ್ತೀನಿ ಬಿಟ್ಟು ಕಿಟ್ಟಪ್ಪನ ಚೆಕ್ ಕೊಡಿಸಿದ್ದೆ. ನಾನು ಇವರೆಲ್ಲ ಹೊರಟರು. ನಾನು ಹಿಂಗೆ ಇದು ಕೈಯಲ್ಲಿ ಬೀಗ ಹಿಡ್ಕೊಂಡು ಸ್ವಿಫ್ಟ್ದು ಫೈನಾನ್ಷಿಯರ್ ಹತ್ರ ಮಾತಾಡ್ತಾ ಇದ್ದೆ. ದುಡ್ಡು ಕೊಡೋ ಅಂದರು. ಅಣ್ಣ ನಾಳೆ ರಿಲೀಸ್ ಆಗುತ್ತೆ, ಪಿಕ್ಚರ್ ಹಿಟ್ಟಾಗುತ್ತೆ, ಕೊಡ್ತೀನಿ ಅಂದೆ. ಹೌದಾ ಅಂದ್ಬಿಟ್ಟು ಮೆತ್ತಿಗೆ ಕೀ ಎತ್ಕೊಂಡು ಕೈಯಿದ್ದ ಕಾರೇ ಎತ್ಕೊಂಡು ಹೋಗ್ಬಿಟ್ರು. ಸೊ ಆ ಥರದ ದಿನಗಳು ಅದರ ಬೆಳಿಗ್ಗೆ ಆಗಿದ್ದು ಬೇರೆ ಅಲ್ವಾ? ಅದು ಕೊನೆಗೂ ಗೊತ್ತಿಲ್ಲ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಅದು ಹೆಂಗೆ ಗೊತ್ತಾಯ್ತು ಏನೋ. ಅದು ಡೇ 1 ಅದು ನಾಗಶೇಖರು ಮತ್ತು ಕಿಟ್ಟಪ್ಪನ ಕಾಂಬಿನೇಷನ್ ಅಂತ ಕಾಣುತ್ತೆ. ಕರ್ನಾಟಕದ ನಾವು ಎಲ್ಲೇ ಶೂಟಿಂಗ್ ಹೋದ್ರು ಅದ್ರ ಬಗ್ಗೆ ಮಾತಾಡೋರು, ಅದ್ರ ಬಗ್ಗೆ ತುಂಬ ಪ್ರೀತಿಯಿಂದ ಯಾವಾಗ ಬರುತ್ತೆ ಅಂತ ಸಿನಿಮಾ ಅಂತ ಎಲ್ಲರೂ ಕೇಳೋರು. ಬೇರೆ ಥರ ಇದೆ ಈ ಸಿನಿಮಾ. ಅದ್ರದ್ದು ಯಾಕೆಂದರೆ ಅದೇ ಹೇಳಿದ್ನಲ್ಲ, ಜೇಬಿಗೆ ಬಡತನ ಇದ್ರೂ ಅದ್ರ ಡಿಸೈನ್ ಆಗಲಿ, ಆ ಸಿನಿಮಾ ಕಂಪ್ಲೀಟ್ ಆಗೋದಕ್ಕಾಗಲಿ, ಆ ಬೇಕಿದ್ದ ಲೊಕೇಶನ್ಸ್ ಆಗಲಿ, ಹೆಗ್ಗಡೆಯವ್ರಿಗೂ ಇವ್ರಿಗೊಂದು ಕಾಂಬಿನೇಷನ್ನು. ಆ ದೂದ್ ಸಾಗರ್ ಕೆಳಗೆ ಇಳಿದ್ಬಿಟ್ಟವ್ರೆ ಹೆಲಿಕಾಪ್ಟರ್ ತಿರ್ಗಾ ಮೇಲ್ಕೋಯ್ತಲ್ಲ, ಏನು ಮಾಡೋದು ಅಣ್ಣ? ಅದು ಮೇಲ್ಕೋಯ್ತಾ ಇಲ್ಲ, ಓಕೆ. ಇದು 84 ನನ್ನೊಬ್ಬರಿಗೆ ಹಾಕಿದ್ರು. ರವಿ ವರ್ಮ ಸತ್ಯಾಗಡೆ ಕ್ಯಾಮ್ರಾ ಹಿಡ್ಕೊಂಡು ಕೂತವ್ರೆ. ಅವ್ರು ನಂಗೆ ಹೇಳ್ತಾವ್ ನಿಮ್ಮ ಮನೆ ದೇವ್ರು ನಿಲ್ಸ್ಕೊಳ್ಳಿ ಮ್ಯಾಕ್ ಹೋಯ್ತಾ ಇಲ್ಲ ಅಂತ. ಇವ್ರು ಏನು ಅಂತ ಅವ್ರು ನನಗೆ, ನಾನು ಏನೂ ಇಲ್ಲ ಅಂದೆ. ಈ ಥರದ್ದೆಷ್ಟು ಅಚ್ಚರಿಗಳು, ಅದ್ಭುತಗಳು. ಹಿಂಗಾಗಿ ಅದನ್ನು ಸಿನಿಮಾ ಕಂಪ್ಲೀಟ್ ಮಾಡಿ ಕೊನೆಗೆ ನಮ್ಮ ಚಿತ್ರರಂಗದಲ್ಲಿ ಸಾಕಷ್ಟು ಇತಿಹಾಸಗಳನ್ನು ಕೊಟ್ಟಂಥ ಸಿನಿಮಾಗಳು ಸಾಕಷ್ಟಿದ್ದಾವೆ. ಯಾಕಂದರೆ ಅದು ಸಿದ್ಧಲಿಂಗಯ್ಯರಾಗ್ಬೋದು, ಬಂಗಾರದ ಮನುಷ್ಯ, ಭೂತನ್ ಮಗ ಪುಟ್ಟಣ್ಣವರಾಗ್ಬೋದು. ಒಂದಷ್ಟು ಸಿನಿಮಾ ಜನ ಯಾವತ್ತಿಗೂ ಮರೆಯೋದಿಲ್ಲ. ಅದೇ ಥರ ಸಂಜು ವೆಟ್ಸ್ ಗೀತನ ಕನ್ನಡ ಚಿತ್ರರಂಗ, ಕನ್ನಡದ ಪ್ರೇಕ್ಷಕರು ಯಾವತ್ತೂ ಮರೆಯೋದಿಲ್ಲ. ಅದ್ರ ಸಾಂಗ್ಸ್ ಆಗ್ಬೋದು, ನಮ್ಮ ಕಿಟ್ಟಪ್ಪ ಮತ್ತು ನಾಗಶೇಖರ್ ಕಾಂಬಿನೇಷನ್ ಆಗ್ಬೋದು. ಇದನ್ನು ಮತ್ತೆ ಈಗ 2 ಬಂದಿದೆ. ಈ 2 ಕೂಡ ನಿಜವಾಗ್ಲೂ ಒಂದು ಬೇರೆ ಥರದ್ದು ಮಾಡಿಕೊಂಡಿದ್ದಾರೆ. ಈಗಾಗಲೇ ಅದ್ರ ಉದಾಹರಣೆಯಾಗಿ ಹೌದು ಇದಕ್ಕೆ ನಾವು ಇದು ಮಾಡಲೇಬೇಕು ಅಂತ ನಮಗೆ ಸರಿಯಾಗಿ ಈ ಛಲ ಇರೋರೇ ಸಿಕ್ಕಿದ್ದಾರೆ, ಕುಮಾರ್ ಅವರು. ಹಂಗಾಗಿ ಫಸ್ಟು ಅದನ್ನು ಮುಗಿಸ್ಕೊಂಬಂದಿದ್ದಾರೆ. ಮತ್ತು ಮಿಕ್ಕಿದ್ದೆಲ್ಲನೂ ಅದು ನಾಗಶೇಖರ್ಗೆ ಅದು ಹೊರದೇಶ ಆಗಲಿ ಈ ದೇಶ ಆಗಲಿ ಅದೇ ವಿನಯವಂತಿಕೆ. ಮೈಲ್ಡ್ ಮಹೇಂದರ್ ಸರ್ ಈ ಸಂದರ್ಭ ನಾಗಶೇಖರ, ನಿಮ್ಮ ಅನುಭವ, ಅವನ ಜೊತೆಗೆ ಇದ್ದಂಥ ಕ್ಷಣ, ಅವನು ಬೆಳೆದ ರೀತಿ, ಅದರ ಬಗ್ಗೆ ಏನು ಹೇಳಬಹುದು? ಮೊದಲನೇದಾಗಿ ನಮ್ಮ ಕುಮಾರ್ ಅವರು ವಿಶ್ ಮಾಡೋದು, ಸಹೋದರ ಛಲವಾದಿ ಕುಮಾರ್ ಅವರಿಗೆ ಸ್ವಲ್ಪ ವಾಲ್ಯೂಮ್ ರೈಸ್ ಮಾಡಿ. ಹುಟ್ಟು ಹಬ್ಬದ ಶುಭಾಶಯಗಳು. ನೀವು ಗೊತ್ತಿಲ್ಲದ ಅವ್ರ ಏಜ್ ಹೇಳ್ಬಿಟ್ರೆ 50 ವರ್ಷ ಅಂತ. ಅವರೇ ಹಾಕ್ಬಿಟ್ಟಿದ್ದೀರಾ, ಎದುರ್ಕೊಳ್ಳೋದು ಬೇಡ. ಇನ್ನೂ 50 ವರ್ಷ ಬದುಕ್ತೀರಿ, ಇನ್ನೂ ಅದ್ಭುತಗಳನ್ನ ಮಾಡಿ. ನಾನು ಬದುಕ್ತೀನಿ, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಒಳ್ಳೆಯದಾಗಲಿ ನಿಮಗೆ. ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ, ನಿಮ್ಮ ಕನಸುಗಳಿಗೆ ಸದಾ ಆಶೀರ್ವಾದ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ, ನಾಗಶೇಖರ್ ಈ ಸಿನಿಮಾದಲ್ಲಿ ಸರ್ ಕೆಲವು ಸಾರಿ ಒಂದಷ್ಟು ಅದ್ಭುತಗಳು ಮಿರಾಕಲ್ಸ್ ಆಗಿಬಿಡುತ್ತೆ. ಅದು ದೊಡ್ಡವರು ಹೇಳ್ತಾರೆ, ಈ ಸಿನಿಮಾದಲ್ಲಿ ನಾಟ್